ಬರಲ್ಲ ಏನೇ ಬರಲ್ಲ ಧಿಕ್ಕಾರ 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 ಜಿಂದಾಬಾದ್ 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 ಆತ್ಮೀಯ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಇವತ್ತೇನು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಟ್ಟಿರತಕ್ಕಂಥ ಅಂಬೇಡ್ಕರ್ ಸೇನೆ ಸಂಘಟನೆಯಿಂದ ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಲವಾರು ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ಮೈನಿಂಗ್ ವಿರುದ್ಧ ಏನು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ಹಲವಾರು ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರುಗಳು ಎಲ್ಲರಿಗೂ ನಾನು ಈ ಒಂದು ಹೋರಾಟಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಬಂಧುಗಳೇ. ಹಾಗೆಯೇ ಏನು ಈ ಒಂದು ವೇದಾಂತ ಮೈನಿಂಗ್ ಕಂಪನಿ ಇದೆ, ಇವತ್ತು ಮಾಡಿರೋ ಹೋರಾಟ ಅಂಬೇಡ್ಕರ್ ಸೇನೆ ಅದು. ಸುಮಾರು 2.5-3 ತಿಂಗಳ ಮುಂಚೆನೆ 6 ತಿಂಗಳ ಮುಂಚೆ ನಾವು ಚಿತ್ರದುರ್ಗ ಪತ್ರಿಕಾ ಬಂದ ಪ್ರೆಸ್ ಮೀಟ್ ಮಾಡಿ ಬೆಂಗಳೂರು ಸಿಟಿಯಲ್ಲಿ ಏನು ಮೈನಿಂಗ್ ಮಿನಿಸ್ಟ್ರಿಗೆ ಒಂದು ಮನವಿನ ಲೆಟರ್ನ ಕೊಡ್ತೀವಿ. ಈ ಒಂದು ವೇದಾಂತ ಮೈನಿಂಗ್ ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ, ಇದನ್ನ ಪರಿಶೀಲನೆ ಮಾಡಿ ಅಂತ. ಅದಾದ್ಮೇಲೆ ಮತ್ತೆ ಎಂಡಿ ಅವ್ರಿಗೂ ಒಂದು ಮನವಿ ಕೊಡ್ತೀವಿ. ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಎಂಡಿ ಇದಾರೋ ಅವ್ರಿಗೂ ಸಹ ಮನವಿನ ಕೊಡ್ತೀವಿ. ಮತ್ತೆ ಇಲ್ಲಿ ಡಿಸಿ ಅವ್ರಿಗೂ ಮನವಿ ಕೊಡ್ತೀವಿ. 6 ತಿಂಗಳ ನಿರಂತರವಾಗಿ ಸಂಬಂಧಪಟ್ಟಂತ ಎಲ್ಲಾ ಇಲಾಖೆ ಮನವಿ ಕೊಟ್ಟರೆ ಕೂಡ ಅವರು ಬಂದು ಇಲ್ಲಿ ಮೇಲ್ನೋಟಕ್ಕೆ ಒಂದು ಪರಿಶೀಲನೆ ಮಾಡಿಕೊಂಡು ಯಾವುದೇ ರೀತಿಯ ಒಂದು ಇಲ್ಲಿ ನಡೆಯುವಂತಹ ಹಗರಣ ಬಗ್ಗೆ ಯಾರು ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ. ಅದಾದ್ಮೇಲೆ ನಾವು ಏನು ಮಾನ್ಯ ಮಂತ್ರಿಗಳಿಗೆ ಕ್ಲಿಯರ್ ಕಟ್ ಆಗಿ ಹೇಳಿದೀವಿ, ವೇದಾಂತ ಮೈನಿಂಗ್ ಸರ್ಕಾರ ಎಷ್ಟೆಕ್ರೆ ಜಾಗನ ಅಲಾಟ್ಮೆಂಟ್ ಮಾಡಿಕೊಟ್ಟಿದೆ, ಅವ್ರು ಎಷ್ಟೆಕ್ರೆ ಕೆಲಸ ಮಾಡ್ತಿದ್ದಾರೆ, ಇನ್ನೆಷ್ಟೆಕ್ರೆ ಅಕ್ರೋಚ್ ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಒಂದು ದಿನಕ್ಕೆ ಎಷ್ಟು ಟನ್ ಮೈನಿಂಗ್ ತೆಗಿಬೇಕು, ಎಷ್ಟು ಲಾರಿ ಓಡಾಡಬೇಕು ಅಂತೇಳಿ ಸಂಪೂರ್ಣವಾಗಿ ಆರ್ಟಿಯಲ್ಲಿ ಡಾಕ್ಯುಮೆಂಟ್ ತಗೊಂಡು ಇಟ್ಟು ಡಾಕ್ಯುಮೆಂಟ್ ಸಮೇತ ನಾವು ಎಲ್ಲಾ ದಾಖಲಾತಿಗಳು ಕೊಟ್ಟಾದ್ರೂ ಕೂಡ ಯಾವುದೇ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗೂ ಮನವಿನ ಕೊಟ್ಟಿದ್ದೀವಿ, ಯಾವುದೇ ರೀತಿ ಸರ್ಕಾರಗಳು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇಲ್ಲ. ಬಂಧುಗಳೇ, ಇವತ್ತು ವೇದಾಂತ ಏನ್ ಮೈನಿಂಗ್ ಕಂಪನಿ ಇದೆ, ಸುಮಾರು 400 ಹೆಕ್ಟರ್ ಜಮೀನಿನ ಸರ್ಕಾರದಿಂದ ಅವರು ಲೀಸಿನ ತಗೊಂಡು ಸುಮಾರು 200 ಎಕರೆ ಎಕ್ಸ್ಟ್ರಾ ಫಾರೆಸ್ಟ್, ಗೋಮಾಳ, ಕೆರೆ, ಸಾಕಷ್ಟು ಸುತ್ತಮುತ್ತ ಇರತಕ್ಕಂಥ ಎಲ್ಲ ದಲಿತರ ಜಮೀನ ಒತ್ತುವರಿ ಮಾಡ್ಕೊಂಡು ಇವತ್ತು ವೇದಾಂತ